ಹೇಳಿರೋದು. ಯಾರ ಬಾವಿ ನೋಡ್ಬೇಕು ಅಂತ ಯಾರು ಕೇಳ್ತೀರಾ? 16 ವರ್ಷ ನಿಂತು ಬರೋ ನೀರು ಬಂತಂತೆ. ಈಗ ದೇವ್ರ ಟರ್ನ್ ಆಗುತ್ತೆ ಬಿದ್ದಿಗೆ ಅದು ಟರ್ನ್ ಆಗಿ ಪೂಜೆ ಸೈಡ್ ನೋಡಿ ನಮ್ಮ ಟರ್ನ್ ಆಗುತ್ತೆ. ಒಂದು ಸೊಳ್ಳು ಕಡಿಯಲ್ಲ, ಜಾತಿವಿಲ್ಲ, ₹1 ದುಡ್ಡು ಕೇಳೋದಲ್ಲ, ಬೀಗನೇ ಹಾಕೋದಲ್ಲ. ಯಾಕೆಂತ ಯಾರು ಕೇಳ್ತೀರಾ? ನಿಮಗೆ ಏನು ಬೇಕು ಒಟ್ಟು ದೇವ್ರು ಹಂಗೆ ಹೋಗಿ ಕಿಸ್ಕೊಂಡು ಹುಷಾರಾಗ್ಬೇಕು. ನಿಮಗೆಲ್ಲ ನಿಮ್ಗೆ ಕೇಳ್ತೀರಿ ರೋಡ್ ಮಾಡ್ತೀವಿ ಅಂತ ಇನ್ನೊಂದ್ಸರಿ ನಿಧಾನಕ್ಕೆ ನೋಡ್ಕೊಂಡ್ರಿ, ನಿಧಾನಕ್ಕೆ ಬೇಡ್ಕೊಂಡ್ರಿ, ಅರ್ಜೆಂಟ್ ಇಲ್ಲ. ಕಟ್ಲೆಕಾಲಿ ಕೆಳಗಡೆ ನಲ್ಲಿ ಯಾವ್ದು ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ದುರ್ಗಾಸ್ಥಳ ನಾವು ಅಂತ ಬಂದು ನಿಮ್ಗೆ ಏನಾರ ತೇಜದ ಮಾಡಿ ದುಡ್ಡು ಕೇಳಿ ಹಣ ಕೇಳಿದ್ರೆ ₹1 ಹಣನ ರಸ್ತೆಗಾಲಿ ಊರಗಾಲಿ ಮನೆಗಾಲಿ ಬಂದಿಲ್ಲ. ಜಾತ್ರೆ ಮುಂದೆ ಎಲ್ಲೂ ಕೇಳಾಗಿಲ್ಲ, ನೆನಪಿಲ್ಲ ನಿಮ್ಗೆ, ಎಲ್ಲೂ ಕೇಳಾಗಿಲ್ಲ, ಎಲ್ಲೂ ಕೇಳಿರೋದಿಲ್ಲ. ಯಾವ ಟೋಲ ಬಿಡಂಗಿಲ್ಲ, ಯಾವ ಟೀ ಅಂಗಡಿ ಬಿಡಂಗಿಲ್ಲ. ದುರ್ಗಾಸ್ಥಳ ಅನ್ನೋದು ನಂಬಿದರ ಪಾಲೆ ಅಕ್ಷಯ ಪಾತ್ರ ಅಂತೆ. ಅದು ಗಂಡು ಮಕ್ಳಿಗೆ ಸ್ವಂತ ಮನೆ, ಹೆಣ್ಮಕ್ಳಿಗೆ ತವ್ರ ಮನೆ, ಯಾರು ಆಸ್ತಿ ಕೇಳಬಾರ್ದು. ತಂಗಿ ಇವತ್ತು ಈ ಕ್ಷೇತ್ರ ಬೆಳೆಯಕ್ಕೆ ನೊಬ್ಬನೇ ಕಾರಣ ಅಲ್ಲ. ಯೂಟ್ಯೂಬ್ ಮಾಡೋರು ಯಾರೋ, ಫೇಸ್ಬುಕ್ ಮಾಡೋರು ಯಾರೋ. ಹಿಂಗೆ ಹೋದ್ರೆ ತಿರುಣಾಮಲೆ ಮೇಸ್ತ್ರಿ, ಮೈಸೂರವರು ತಿರುಣಾಮಲೆನು ಮೇಸ್ತ್ರಿಗಳು ನೋಡ್ತೀರ. ಮಕ್ಕಳು ಕೈ ಮುರು ಕಳಿಸಿರ್ತಾರೆ, ಅವ್ನ ಕೈ ಬರುತ್ತೆ, ಅವನು ಕಾಲ್ ಬರೋನು. ಕಾರ್ಪೆಂಟ್ರು ಆಂಧ್ರ, ಇನ್ನು ಕೆಲಸ ಮಾಡ್ತಾರೋ ಯಾರೋ ಗೊತ್ತಿಲ್ಲ. ಈಗ ವೆಲ್ಡಿಂಗ್ ಮಾಡೋರು ಚಿಂತಾಮಣಿ ಕಂಡು ಬಂದವೆ ಅಂತ. ಇನ್ನು ಅವನು ಕಿಡ್ನಿ ಫೇಲ್ ಅದನ್ನು ಬಂದಲ್ಲಿ ಅವನು ಹಿಂಗೆ ಈ ತರ ಸೇವೆ ಮಾಡೋ ಜಾತಿಯದೇ ಇಲ್ಲ ಇಲ್ಲಿ. ನಾನೊಬ್ಬನೇ ಗೌಡ, ಇನ್ನೆಲ್ಲ ಮಿಕ್ಸಿದ್ದಾರೆ. ಇನ್ನು ಫೋಟೋ ಎಲ್ಲ ಹಾಕಿರೋ ಬಂದು ಮೇಬೂಬ್ ಅಂತ ಜಮ್ಕಂಡರು. ಇಲ್ಲಿ ಧರ್ಮನಿಂದನೇ ಬೇಡ, ಜಾತಿ ನಿಂದನೆ ಬೇಡ, ನಿಮ್ ದುರಾಂಕಾರನೂ ಬೇಡ. ಇಲ್ಲಿ ತಲೆ ಮೇಲೆ ಯಾರು ಏನು ಹೊತ್ಕೊಂಡೋಗೋದಿಲ್ಲ. ಇರೋ ಮಟ್ಟ ಚೆನ್ನಾಗಿರೋಣ, ನಾಲ್ಕು ಸಹಾಯ ಮಾಡೋಣ. ಏನ್ ಮಾಡೋಣ ನೋಡಿ, ನಾಲ್ಕು ಸಹಾಯ ಮಾಡಿ. ಮಕ್ಕಳು ಬರ್ತ್ಡೇ ಕೇಕ್ ಮಾಡಿ, ವೆಡ್ಡಿಂಗ್ ಆಶ್ರಮ ಮಾಡಿ, ಪಟಾಕಿ ಹೊಡೆದು ರಾತ್ರಿ 12 ಗಂಟೆ ಹೆಣ್ಮಕ್ಳು ಒಂದಾಗಿ ಚೀಟಿ ಮಾಡ್ಕೊಂಡು ಮೋಸ ಹೋಗೋ ಬದಲು, ಹೆಣ್ಮಕ್ಳು ಎಣ್ಣೆ ಹೊಡೆಯೋ ಬದಲು, ಗಂಡು ಮಕ್ಳು ಎಣ್ಣೆ ಹೊಡೆದು ಕುಡಿಯೋ ಬದಲು, ಒಳ್ಳೆ ಹೋಗಿ ಯಾವ್ದಾರ ಬಟ್ರಿಗೆ ಸೀಟ್ ಕೊಡಿಸಿ, ಇಲ್ಲ ಊರಲ್ಲಿ ಕೂಗಾಡೋ ಬದಲು ಬೋರ್ ಹಾಸ್ಕೊಳ್ಳಿ. ಬೇಸಿಗೆ ನೀರು ಬರುತ್ತೆ. ಗಲಾಟೆ ಮಾಡೋದನ್ನ ಬಿಡಿ. ಅಥವಾ ಸ್ವಲ್ಪ ಇರಿ, ದೇವ್ರಿಗೆ ಒಂದು ನೈವೇದ್ಯ ಮಾಡಿ ಇಲ್ಲ ಬಂದ್ಬಿಡ್ತೀನಂತೆ. ಆಮೇಲೆ ಮಾತಾಡ್ತೀನಿ. ಒಬ್ಬೊಬ್ರಿಗೆ 50,000 ಎಲ್ಲ ಹೊಂಚ್ಕಿಟ್ಟಿನಿ ಕೊಡ್ತೀನಿ ನಿಮಗೆ ಲೈವಲ್ಲೇ ನೋಡಿ. ಇದು ಸಾಮಾನ್ಯವಾಗಿ ಯಾರೋ ತಂದ್ಕೊಟ್ಟಿದ್ದೀರಿ ನೀವು, ನಾವು ಬೈತೀನಿ ಅಂದ್ಕೊಬೇಡಿ. ಇದು ತರ ಬದಲು ಆ ದುಡ್ಡನ್ನ ನಿಮ್ಮ ಮನೆಗೆ ಉಪಯೋಗಿಸ್ಕೊಳ್ಳಿ. ಬದಲಾವಣೆ ಕೆಲವು ಕಡೆ 400, 500, 300, 200 ಕಳಿಸಿರೋದಿಲ್ಲ. ₹500, ₹400 ಕಳಿಸಿರೋದಿಲ್ಲ. ಇದು ಸೀರೆ ಉಡೋಕ್ಕೂ ಬರಲ್ಲ, ಈ ಕಡೆ ಜಾಕೆಟ್ ಆಗಲ್ಲ, ಈ ಕಡೆ ಸೀರೆ ಆಗೋದಿಲ್ಲ. ಇದನ್ನ ನಿಮಗೆ ಯಾಮಾಸಿರ್ತಾರೆ. ಇದ್ರ ಜೊತೆಗೆ ಬೆಳ್ಳಿ ಛತ್ರಿ, ಬೆಳ್ಳಿ ಗಂಟೆ ತಂಬತ್ತೀರ, ನೆನಪಿದೆ ನಿಮಗೆ? ಬೆಳ್ಳಿ ಛತ್ರಿ, ಬೆಳ್ಳಿ ಗಂಟೆ, ಬೆಳ್ಳಿ ಏನೋ ಐಟಮ್ ತತ್ತೀರ, ಛತ್ರಿಗಳು, ತೊಟ್ಟುಗಳು ತತ್ತೀರ. ಅದರಲ್ಲಿ 20 ಅಥವಾ 10% ಬೆಳ್ಳಿ ಇರುತ್ತೆ, ಮಿಕ್ಕಿದೆಲ್ಲ ತಗಡಿರುತ್ತೆ. ಯಾರಿಗಾರು ಬೇಕಾದ್ರೆ ಹೇಳಿ, ಬೆಳ್ಳಿ ತಗಡು, ಬೆಳ್ಳಿ ಛತ್ರಿ, ಬೆಳ್ಳಿ ಕಣ್ಣು ನಾನು ಫ್ರೀಯಾಗಿ ಕೊಡ್ತೀನಿ. ದುಡ್ಡಿಗಲ್ಲ. ನೀವೆಲ್ಲೋ ನಾಗೇಶ್ವರ ಕೊಟ್ಟು ತಂದಿರ್ತೀರಲ್ಲ, ನಾನು ಫ್ರೀಯಾಗಿ ಕೊಡ್ತೀನಿ. ಯಾಕೆ ಗೊತ್ತಾ? ಒಳಗಡೆ 10%, 20% ಬೆಳ್ಳಿ ಇರುತ್ತೆ, ಮೇಲೆ ಒಳಗಡೆ ಫುಲ್ಲು ತಗಡಿರುತ್ತೆ. ಅದಕ್ಕೆ ಕರಸೋಕ್ಕೂ ಅದು ದುಡ್ಡು ಆಗೋದಿಲ್ಲ, ಕರಕ್ಕೂ ಬರೋದಿಲ್ಲ. ಇದ್ರ ಬದಲು ಏನು ಮಾಡ್ತೀರಾ ಅಂದರೆ ₹1, ₹10 ಅಥವಾ ₹100 ನಂಗೆ ಹಾಕಿ, ಮಿಕ್ಕಿದ್ದ ನಿಮ್ಮನೆ ಮಕ್ಕಳಿಗೋ ನಿಮ್ಮ ಅಪ್ಪ ಅಮ್ಮಗೆ ಉಪಯೋಗಿಸಿ. ತರಬಡಿಯಿಂದಿಲ್ಲ, ಮತ್ತು ತರಬಡಿಯಿಂದ ಅಂದರೆ ಅನ್ಬೇಡಿ, ವ್ಯರ್ಥ ಅದು. ಕರೆಕ್ಟ್ ಅಂತಮೇ, ಅದು ವ್ಯರ್ಥ ಆಯ್ತಾ? ಇನ್ನು ಹಂಗೆ ಸೂಚನೆ, ಬುಲೋಟ್ ಅಂತ ಒಂದು ಉದಾಹರಣೆ. ಇವಾಗ ಯಾವುದೋ ಒಂದು ಅಕ್ಕಿ ಹೆಸರಿಕ್ಕಿರ್ತಾರೆ, ಏನೋ ಒಂದು ಹೆಸರು ಬುಲೋಟ್ ಅಂತ. ನನಗೆ ಇವತ್ತು ಸೋನಾ ಮಸೂರಿ ಅದು ನಾನು ತಿನ್ನ ಅನಿಸಿದ, ಅವನ ಬಿಲ್ಡಪ್ ಅಂದ್ರೂ ಪರವಾಗಿಲ್ಲ, ಪುಂಗಿದ್ರು ಪರಲ್ಲ, ಸುಳ್ಳು ಪರಲ್ಲ, ನಾನು ತಿನ್ನ ಅನಿಸೋದು ನಂಗೆ ಅಕ್ಕಿ ಹಂಗಿತ್ತು ನಂಗೆ ಗೊತ್ತಿಲ್ಲ, ಸಂತಿಗೆ ಹೋಗೋದಿಲ್ಲ. ನಾವು ಯಾರೊಬ್ರು ಭಕ್ತರು ತಂದಿದ್ದನ್ನ ಚೆಕ್ ಮಾಡೋಕ್ಕಾಗೋದಿಲ್ಲ. ಭಕ್ತರು ಕೊಡೋದನ್ನ ಭಿಕ್ಷೆ ಅಂತ ಕರೀತಾರೆ. ನೋಡಿರ್ತೀರಿ, ಅಲ್ಲ 2,000 ಕೊಟ್ಟರೆ 5,000 ಕೊಡಿ ಜಗಳ ಆಡ್ತಾರೆ ನಮ್ಮ ಹತ್ರ. ಟಂಪ ಬಿಟ್ಟಿದ್ದೀವಿ ಫ್ರೀಯಾಗೆ. ನಮ್ಮ ಟ್ರೈನ್ ಹೋಗುತ್ತೆ, ಬಸ್ ಹೋಗುತ್ತೆ ಅಂತ ಒಬ್ಬೊಬ್ಬರೇ ಡ್ರಾಪ್ ಮಾಡ್ಕೊಂಡು ನಿಲ್ಲಿಸಿ ನಾನು. ಈಗ ಇಲ್ಲಿ ಬರೋಕ್ಕೆ ಮಾಡ್ಕೊಂತೀನಿ ನಾನು, ಇಲ್ಲಿ ಬಂದು ಸುಮ್ಕಿರಲ್ಲ ಅಂತ ಅಲ್ಲಿ ಬಿಟ್ಟಿನಿ. ಹಳ್ಳನ ಸೇತುವೆ ಮಾಡೋಷ್ಟು ತಾಯಿ ನಮ್ಮ ದುಡ್ಡು ಕೊಟ್ಟಾಳೆ, ನೀವು ಇದ್ದೀರಿ. ಆದರೆ ಅದು ಪವಿತ್ರವಾದ ಹಳ್ಳ, ಮಧುತ್ಕೆರೆ ಹಳ್ಳ ಅಂತ. ಹಳ್ಳ ಬರಲಿದ್ದರೆ ಎಷ್ಟು ಜನ ಕಾಯ್ತಾವ್ರೆ, ಅವಳೊಳಗೆ ಇಲ್ಲಿಂದ ಕಾಯ್ತು. ಅಂಥ ಪುಣ್ಯದ ಹಳ್ಳ ಬರ್ತಾರದು. ಹಳ್ಳ ಸೇತುವೆ ಮಾಡ್ಬೋದು. ಆ ತಾಯಿಗೆ ಪ್ರೀತಿಯಾದ ಜಾಗ. ಈ ಬೆಳಗ್ಗೆ ಹೊತ್ತು ಕೇಳ್ದ ರೋಡ್ ಮಾಡಿಸಿ ಅಂತ, ಅವನು ನಂಗೆ ಹುಷಾರಾಗಲಿಲ್ಲ, ರೋಡ್ ಮಾಡಿಸಿದ್ದನ್ನ ಅಂತ ಕೇಳ್ತಾನೆ. ₹1,00,000 ಹಾಕಪ್ಪ ಅಂತ ಸುಮ್ಮೋದ. ಅದಕ್ಕೆ ಈ ಸೀರೆ ಉದಾಹರಣೆ ಹೇಳ್ತಿದ್ದೆ. ಇದು ಉಡಕ್ಕೆ ಬರಲ್ಲ. ಇದ್ರ ಬದಲಿಗೆ ಆಸ್ತಿ ಸೀರೆ ತರಲೇಬೇಕು ಅಂದರೆ ನಾರ್ಮಲ್ ಸೀರೆ ಇರುತ್ತೆ, ₹100 ಪರವಾಗಿಲ್ಲ. ಹೆಣ್ಮಕ್ಳು ಉಡೋ ಸೀರೆ ತನ್ನಿ, ತಾಯಿ ಪಾದಕ್ಕೆ ಬಡಬಗರಿ ಕೊಡೋಣ. ಇದು ಯಾರಿಗೆ ಕೊಡೋಕ್ಕಾಗಲ್ಲ. ಈಗ ಕೊಟ್ಟರೆ ಅಜ್ಜಿ ಬೈಕತ್ತ, ನಂಗೆ ಗೊತ್ತಿರಲ್ಲ ಹೆಂಗಿರುತ್ತೆ ಅಂತ. ನಾನು ಕೊಡ್ತೀನಿ ಉದಾಹರಣೆ. ಅಜ್ಜಿ ಮನೆಗೆ ಹೋಗಿ ಬೈಕಳತ್ತು, ಉದಾಹರಣೆ ಬೈಕಳ್ಳೇಬೇಕು. ಅಕ್ಕಿ ಮನೆ ಯಾರಿಗೋ ಬುಲೆಟ್ ಅಕ್ಕಿನ ಹಂಗೆ ದಾನ ಮಾಡಿದ್ದೀನಿ. ಒಳ್ಳೆ ಸೊಸೈಟಿ ಅಕ್ಕಿ ಇಟ್ಟಂತ ಯಾರ ಪುಣ್ಯಾತ್ಮ ಅದೆಲ್ಲ ಮಾಡ್ತಾರಂತ ನಮಗೆ ಗೊತ್ತಿಲ್ಲ, ಹೆಸಳಕ್ಕಾಗಲ್ಲ. ಅವ್ರು ನಮಗೆ ಬೈಕಳೋದು ಬುಲೆಟ್ ಅಂತೇಳಿ ಕೊಡ್ತಾರೆ ಅಂತ. ನಾವಂತೂ ಬಿಚ್ಚು ನೋಡಿರಲ್ಲಪ್ಪ. ತರಬೇಕು, ನೋಡ್ಕೊಂಡು ತರ್ರಯ್ಯ. ನೋಡ್ಕೊಂಡು ತರೋಕ್ಕಾಗಿಲ್ಲ ಅಂದರೆ
₹1000 ಅಕ್ಕಿ ಥರ ಬಂದು ನಾನು ₹100 ₹10 ಹಾಕಿ ಮಿಕ್ಕಿದ್ದು ನಿಮ್ಮ ಅಪ್ಪ ಮಗ ನಿಮ್ಮ ಮಕ್ಕಳಿಗೆ ಫೀಸ್ ಕಟ್ಟಿ ಇನ್ನು ವೆಡ್ಡಿಂಗ್ ಆನಿವರ್ಸರಿ ಮಾಡ್ತೀರಿ, ಕೇಕ್ ಕಟ್ ಮಾಡ್ತೀರಿ, ಪಟಾಕಿ ಹೊಡಿತೀರಲ್ಲ, ದಯವಿಟ್ಟು ನಿಮ್ಮ ಊರಾಗೆ ಯಾರು ಬಡವರು ಇರ್ತಾರೆ ಅವ್ರಿಗೆ 2 ಸೀಟ್ ಕೊಡಿಸಿ ಮಳೆಗಾನೆಲ್ಲ ಬಿಸಿಲು ಒಣಗಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿರುತ್ತೆ ಸೀಟಿನ ಪ್ರಭಾವ ಏನು, ಮಳೆ ಆ ಮರದ ಕೆಳಗೆ ಸೋರಲ್ಲ ಅಲ್ಕೊಂತೈತೆ ನಾವು ಮಳೆ ಬಂದಾಗ. ಇನ್ನೊಂದು ಬೈಯಿತ್ತು ಮ್ಯಾಲೆ ಸೋರ್ತಿರ ಕೆಳಗೆ ಹಲ್ಲು ಬಂದ್ಬಿಟ್ಟು ಕಷ್ಟ ಅಂತ. ಇದೆಲ್ಲ ಹಳ್ಳ ಅವತ್ತಿನ ಕಾಲಕ್ಕೆ. ಈಗೆಲ್ಲ ಒತ್ತುವರಿ ಮಾಡಿ ಅಡುಗೆ ಸಹ ಮಾಡಿ ದನ ಕರಿಗೆ ಪ್ರಾಣಿ ಪಕ್ಷಿಗೆ ಮೇವುಗಿಲ್ಲ, ಮನುಷ್ಯರು ತಿನ್ನೋಕೆ ಅನ್ನವಿಲ್ಲ. ಈಗೆಲ್ಲ 60% ಜನ ಬೇಸಾಯ ಮಾಡ್ತಾ ಇಲ್ಲ. ಇನ್ನು ಸ್ವಲ್ಪ ದಿವಸ ಹೋದರೆ ಕಷ್ಟ ಐತಿ, ಎಲ್ಲ ಸೈಕಲ್ ಪಂಪ್ ಇಟ್ಕೋಬೇಕಾಗತ್ತೆ. ಇದಕ್ಕೇನು ಮಾಡೋದು ಗೊತ್ತಿಲ್ಲ, ಯೋಚನೆ ಮಾಡೋಕ್ಕೆ. ಇದು ಬರೋದಲ್ಲ ಒಳಗಿಂದ, ಇದು ಹೋಗಿಲ್ಲ ಅಂದರೆ ಅದೇನಾಗುತ್ತೆ ಗೊತ್ತಿಲ್ಲ. ಇದುವರೆಗೂ ನನ್ನ ಸರ್ವಿಸಲ್ಲಿ ನನ್ನ 23 ವರ್ಷ ಸರ್ವಿಸಲ್ಲಿ ಒಬ್ಬೊಬ್ಬರು ನಾನು ಕೇಳಿರೋದು ಚಿತ್ರದುರ್ಗದಿಂದ ಬಂದು ಗಂಡ ಹೆಂಡ್ತಿ, ಅಣ್ಣ ನೀವು ಬಂದರೆ ಮಳೆ ಬರುತ್ತೆ, ಎಲ್ಲ ಕಡೆ ಮಳೆ ಬರಲಿ ಅಂತ. ಇನ್ನು ಹಾಸನರೊಬ್ಬರು ಬಂದು ಕೇಳ್ತಾರೆ, ಒಳ್ಳೆ ಸೇವೆ ಮಾಡಿ. ಇನ್ನೆಲ್ಲ ಕೇಳೋ ಬಂದೆ ಏನು ಕೇಳ್ತಮ್ಮ, ಅರ್ಧ ಮನೆ ಕಟ್ಟಿನಿ, ಮಿಕ್ಕಿದ ಮನೆ ಮೋಲ್ಡೇ ಆಗಬೇಕು. ಪಕ್ಕ ಮನೆ ಯಾರೋ ಒಬ್ಬ ಸಾಲ ಮಾಡಿ ಮನೆ ಕಟ್ಟಿದ್ರೆ ನಮ್ಮ ಆಂಟಿಗೆ ಹುಚ್ಚಿಡಿಯುತ್ತೆ, ಸಾಲ ಮಾಡಲ್ಲಿ ಮೋಲ್ಡ್ ಕಟ್ಟಬೇಕು ಅಂತ. ಉಂಡು ಮಂಕಂಡ್ರೆ ಮೋಲ್ಡ್ ಮ್ಯಾಕೋಣಲ್ಲ, ಅವು ಬಂದು ದೇವ್ರ ಮುಂದೆ ಬರ್ಕೊಳ್ಳೋದು, ನಮ್ಮ ಮಗ ಮಂಕಂಡನೇ ಮೋಲ್ಡ್ ಇದಂತ ಇಲ್ಲ ಅಂತ. ಸಾಕಷ್ಟು ಮನೆ ಕೈಲಾಸ ಮನೆ ಕಟ್ಕೊಳ್ಳಿ, ಕೈಲಾಸ ಸಾಲ ಮಾಡಿ ಇಂಥ ಚೆನ್ನಾಗಿರೋ ಸೀರೆನ ಅಮ್ಮ ಬಾಯಲ್ಲಿ ಅಮ್ಮ ಬಾ ಅವನಿಗರಿ ಅಮ್ಮ ಕೊಡವಾ ತಗೋ. ನೀವು ಯಾರ್ಯಾರು ಬಂದೀರಾ? ಹೆಣ್ಮಕ್ಳೇ ಬಂದೀರಾ? ಹುಷಾರು, ಯಾರೋ ಕಿಡ್ನಾಪ್ ಮಾಡ್ಯಾರು. ತೊಳೆ ಮುಡ್ಕೊಳ್ಳಿ ಅಮ್ಮ. ಬ್ಯೂಟಿಫುಲ್ ಫಿಗರ್. ಒಂದು ಯಾರಾದ್ರೂ ಮಕ್ಕಳಿಗೆ ಹೊಲಿಸ್ತಿರಲ್ಲ ಹಂಗಾರ, ಚಿಕ್ಕ ಮಕ್ಕಳಿಗೆ? ಮತ್ತೆ ನೀನೇ ಹೊಲಿಸ್ಕೊ, ಮತ್ತೆ ನೀನು ಹೊಲಿಸಿ ಹಿಡಿಲ್ಲ ಹಂಗವ. ನೋಡಿ, ಮೈ ತುಂಬ ಬಟ್ಟೆ ಹಾಕೊಳ್ಳೋಕ್ಕೆ ಅದು ಚೂಡಿದಾರ ಆಗಬೇಕು, ಪ್ಯಾಂಟೇ ಆಗಬೇಕು, ಡ್ರೆಸ್ ಆಗಬೇಕು ಅಂತಿಲ್ಲ. ಮೈ ತುಂಬ ಮೈ ಮುಚ್ಚೋಣಕ್ಕೆ ಒಂಚೂರು ಬಟ್ಟೆ, ಊಟ ಮಾಡೋಕ್ಕೆ ಇಷ್ಟನ್ನ, ಇರೋಕ್ಕೆ ಒಂದು ಸಣ್ಣ ಗೂಡು, ಓಡಾಡೋಕೆ ಒಂದು ಸಣ್ಣ ಗಾಡಿ, ಇನ್ನೊಂದೇನು ಹಾಸ್ಪಿಟ್ಲಿಗೆ ಹೋದಂಗೆ ಆರೋಗ್ಯ ಇದ್ರೆ ಶ್ರೀಮಂತ ಆಯ್ತಾ. ತೀರ್ಥ ಹಾಕ್ತೀನಿ, ಎಲ್ಲ ಮನೆಗೆ ಹೋಗ್ತೀವಿ, ಎಲ್ಲ ಹೋಗ್ತೀರಾ? ಡೈರೆಕ್ಟ್ ಮನೆಗೆ ಹೋಗ್ರಿ, ಮನೆಗೆ ಹೋಗ್ಬಿಟ್ಟು ಪಕ್ಕದ ಮನೆಯಿಂದ ಗೊತ್ತಾ? ಅಥವಾ ನಾನು ಫೋಟೋ ಮಾಡ್ತೀನಿ, ಮಂತ್ರ ಮಾಡ್ತೀನಿ ಅಂತ ಯಾರು ಅಂದರೆ ಅವ್ರಿಗೆ ಕೊಡಂಗಿಲ್ಲ. ಬಣ್ಣ ಬರಿತೀನಿ, ಚಿತ್ರ ಬರೆಸ್ತೀನಿ, ದೇವ್ರು ಬರೆಸ್ತೀನಿ ಅಂತ ದುಡ್ಡು ಕೊಟ್ಟರೆ ನಾ ಜವಾಬ್ದಾರಲ್ಲ. ಇದು ದುರ್ಗಾಸ್ಥಳ ಅನ್ನೋದು ಒಂದೇ ಇರೋದು ಈ ಭೂಮಿ ಮೇಲೆ. ಇನ್ನೆರಡು ಒಬ್ಬ ಯಾರೋ ನಂಗೆ ದೇವ್ರು ಬರುತ್ತೆ ಅಂತ ಅಲ್ಲೊಂದು ಗೊಂಬೆ ಮಾಡ್ಕೊಂಡೋದು, ಅಲ್ಲೊಬ್ಬ ಗೊಂಬೆ ಮಾಡ್ಕೊಂಡೋದು, ನಮ್ಮದೇ ದುರ್ಗಾಸ್ಥಳ, ನಮ್ಮದೇ ದೇವರು, ಅದೇ ಇಲ್ಲಿ ಬಂದ್ಬಿಡಿತಿ, ನಾನು ಕೊಂಡ್ಕೊಂಡ್ಬಂದೀನಿ ತಾಂಡೀನಿ ಅಂತ ಅಂದ್ರೆ ನಿಮ್ಗೆ ಕಿವಿ ಹೂ ಹಾಕಿದೆ, ನೀವು ಇಕ್ಸ್ಕೊಂಡ್ರೆ ಅದಕ್ಕೆ ನಾವು ಕಾರಣಕರ್ತರಲ್ಲ. ಕಟ್ಟದಮ್ಮ ಈಗೆಲ್ಲ ಹೆಂಗಾರು ಗೊತ್ತಾ, ಯಾರ ಬಂದ್ರೆ ದೇವ್ರು ಬರ್ತೀವಿ ಒಳಗೆ ಪೇಂಟ್ ಹೊಡಿತಾ ಇರ್ತಾರೆ, ಕೆಳಗೆ ಬಿದ್ದು ಜೀವನ ಪೀಸ್ ಸಿಕ್ಕಲ್ಲ. ಸೆಂಟ್ರಿಂಗ್ ಹೊಡೆ ನೋಡಿದ್ದೀರಾ? ಮಳೆ ಹೊಡಿತಾ ಇರ್ತಾನೆ, ಹೋದ್ರೆ ಜೀವನೇ ಇಲ್ಲ. ಅವನು ಕಂಡ್ರೆ ಯಾವನು ಗೌರವ ಕೊಡೋದಿಲ್ಲ. KSRTC ಬಸ್ಸು ನಾವು ಇದನ್ನ ಡ್ರೈವರ್ಗಳು ಹಂಸ ಆರ್ಸಿ ಅವ್ನು ಕಾಲ ಬಿದ್ದವರುತ್ತೆ. ನಾನು ಡ್ರೈವರೇ. ಇನ್ನು KSRTC ಬಸ್ಸು ಮುಂದಕ್ಕೆ ಹೋಗಲ್ಲ ಗಾಡಿ, ಅವ್ನು ನಿದ್ದೆ ಅವನಿಗೆ. ನೀವೆಲ್ಲ ಮಂಕೊಂಡಿರ್ತೀವಿ, ಅವ್ನು ಹೋಗ್ತಾನೆ, ಅವ್ನು ಬೆಳಗ್ಗೆ ಸತ್ತೋರ್ತಾನೆ, ಅವ್ನು ಯಾರು ಬೆಲೆ ಅಲ್ಲ ಬರ್ತಾನೆ, ಅವ್ನು ಗಾಡಿ ಮಾಡೋಕ್ಕೆ ಡ್ರೈವರ್ಗೆ ಅಂತಾನೆ. ಯೂಟ್ಯೂಬಲ್ಲಿ ಫೇಮಸ್ ಹಾಕೋಸ್ಕರ ಯಾರು ದೇಶಕಾಯರಿಗೆ, KB ಕೆಲಸದವ್ರಿಗೆ, ಸೆಂಟ್ರಿಂಗ್ ಹೊಡೆಯೋರಿಗೆ, ಗಾರೆ ಕೆಲಸ ಮಾಡೋರಿಗೆ, ಪೇಂಟ್ ಹೊಡೆಯೋರಿಗೆ, ಗಾರ್ಮೆಂಟ್ಸ್ ಹೋಗೋ ಹೆಣ್ಮಕ್ಳಿಗೆ ಬೆಲೆ ಕೊಡಲ್ಲ, ಬೆಲೆನೂ ಕೊಡಲ್ಲ, ಗೌರವನೂ ಕೊಡಲ್ಲ. ಅದೇನು ಯಾವುದೋ ಒಂದು ರೇಡಿ ಶೋ ಬಾ ಟ್ಯಾಟಿ ಹಾಕ್ಯಂತ ಅದೇನು ಅದೇ ಕೆಲಸ. ನೆಕ್ಸ್ಟ್ ನಾನು ಹೋಗೋಣ ಅಂತ ಯಾರು ನಾನು ಕರಿತಾ ಇಲ್ಲ. ಕಾಯಿ ಕಟ್ಟಬೇಕಾ, ಮಣ್ಣು ಕಟ್ಟಬೇಕಾ, ತಡೆ ಇನ್ನೊಂದೇನೋ ಮಾಡಿಸ್ಕೋಬೇಕಾ, 9 ಸರಿ ಬರಬೇಕಾ, ಕಾಲ ರುಬ್ಬಬೇಕಾ ಅನ್ನೋ ವ್ಯವಸ್ಥೆ ಇರೋದಿಲ್ಲ ಇಲ್ಲಿ. ಮಾಟ ಮಂತ್ರಕ್ಕೆ ಆಸ್ಪತ್ರೆ ಇರೋದಿಲ್ಲ. ನಮ್ಮಲ್ಲಿ ನಂಬಿಕೆ ಇದೆ, ಮೂಢ ನಂಬಿಕೆಗೆ ಆಸ್ಪತ್ರೆ ಇರೋದಿಲ್ಲ. ನಾವು ನಂಬ್ತೀವಿ, ಟಿಕ್ಟಿಕ್ದಾಗ ಆಡ್ರೆ ನಂಬಲ್ಲ. ದೇವ್ರನ್ನ ನಂಬ್ತೀವಿ, ಕಲ್ಲು ದೇವ್ರಿರ್ಬೋದು, ಮತ್ತೆ ಕಲ್ಲು ಹಾಕೋ ಕುಣಿಯೋಕೋಲ್ಲ. ಮಣ್ಣು ದೇವ್ರಿರ್ಬೋದು, ಅದನ್ನ ಕಣ್ಣಿ ಬತ್ಕೊಂತೀವಿ ಬೆಳೆ ಬರಲಿ ಅಂತ. ಇಲ್ಲಿ ಭೂಮಿ ತಾಯಿ ಗಂಗೆ ಮಾತೆ ಅಂತ. ರಸ್ತೆಗಾಲಿ ಊರಗಾಲಿ ಯಾರಾದ್ರೂ ಬಂದು ತಲೆ ಹೊಡಿತೀರಾ, ನಮ್ಗೆ ದುರ್ಗಾಸ್ಥಳ ಕಡೆ ನಾವು ಅಂತಂದ್ರೆ ಅದಕ್ಕೆ ನಾವು ಕಾರಣಕರ್ತರಲ್ಲ. ಅರ್ಧ ಟೀನು ಎಲ್ಲೂ ಕೊಡಂಗಿಲ್ಲ, ನೀವು ಕುಡಿಯಂಗಿಲ್ಲ. ನೆನ್ಪದ? ಸ್ವಾಮಿಯವ್ರು ನೋಡ್ಬೇಕು ಅನ್ನೋ ಆಸೆ ಇದ್ರೆ ತಿಂಗಳಿಗೊಂದ್ಸರಿ ಬರ್ತಾರ ಸ್ವಾಮಿಯವ್ರು. ಫಾರಿಂಗ್ ಹೋಯರೆ ತಿಂಗಳಿಗೊಂದ್ಸರಿ ಬರ್ತಾರೆ. ನಾನು ನನ್ನ ತಮ್ಮ ನಗ್ತಾನೆ ಬಡ್ಡಿ ಮಾಡಿ ಕುತ್ಕೊಂಡು, ನನ್ನ ಮನೆ ಚೆನ್ನಾಗಿದೆ. ಏನ್ ಗೊತ್ತಾ ಮಡಜಿ ಬುದ್ಧಿ ತಲೆ ಕುಂಜೋಣ
ಯಾವ ಊರವರು? ಏ ಒಂದು ಖುಷಿ ವಿಷಯ, ನೀರು ಬರ್ಲಿ ಕಮ್ಮಿ ಕೊಡ, ನೀರು ಬಂದವಂತೆ. ನೀರು ಚೆನ್ನಾಗಿ ಬಂತು, ಆಕೆ ಮಾಡ್ಕೊಂಡ್ಮೇಲೆ ಮೊನ್ನೆ ಮಾಡ್ದು ಶುಕ್ರವಾರ ಚೆನ್ನಾಗಿ ಬಂದದು. ನೀರು ಬಂದವ? ನೀರು ಇನ್ನೂ ಚೆನ್ನಾಗಿ ಬಂದವ. ನೋಡಿ, ಯಾರ ರೈತರಿದ್ದೀರಾ, ಕಷ್ಟಪಟ್ಟು ದುಡಿಯೋರಿಗೆ ನಿಮಗೆ ಸಾಕಾವಷ್ಟು ನೀರು ನಿಮ್ಮ ಜಮೀನ ಬರಲಿ ಅಂತ ನಾವು ದೇವ್ರನ್ನ ಬೇಡ್ಕೊತೀವಿ. ನಮ್ದವ್ರಿಗೆ ನೀರು ಬರಲಿ, ನಮ್ದವ್ರಿಗೆ ನೀರು ಬರಲಿ, ಬಂದವ್ರಿಗೆ ನೀರು ಬರೋದು ಬೇಡ, ನಮ್ದವ್ರಿಗೆ ನೀರು ಬರಲಿ. ಈಗ ಕೆಲವರು ಬಂದಿದ್ರು ಮಕ್ಕಳಾಗ್ತಾವ. ಮಗು ಆಯಸ್ ಆರೋಗ್ಯ ಚೆನ್ನಾಗಿ ಕೊಂಡಿದ್ದೇವರು, ಒಳ್ಳೆ ವಿದ್ಯೆ ಬುದ್ಧಿ ಕೊಡ ಯಾಕಂತ ಹುಷಾರು ಮಗು. ರೈತರಿಗೆ ವ್ಯಾಲ್ಯೂ ಇಲ್ಲ. ತುಂಬ ಧನ್ಯವಾದ, ಭಾಳ ಧನ್ಯವಾದ, ತುಂಬ ಧನ್ಯವಾದ ನಿಮಗೆ. ರೈತರಿಗೆ ಯಾರು ಸಾರ್ಥಕಲ್ಲ, ಯಾವ ರೈತರಿಗೆ, ದೇಶಕಾಯರಿಗೆ, ಸೆಂಟ್ರಿ ಮುಡಿಯೋರಿಗೆ, ಡ್ರೈವರ್ಗಳಿಗೆ, ದೇಶಕಾಯರಿಗೆ, ಆಮೇಲೆ ಪೇಂಟ್ ಹೊಡಿಯೋರು, ಮ್ಯಾಲತ್ತಿ ಪೇಂಟ್ ಹೊಡಿಯೋರಿಗೆ ಯಾವೂ ವ್ಯಾಲ್ಯೂ ಇಲ್ಲ. ಒನ್ ವ್ಯಾಲ್ಯೂ ಯಾವ್ದಾರ ಒಂದು ಲೇಡಿ ಶೋ ಬಂದರೆ ನಿಮಗೆ ಕರ್ನಾಟಕ ರಸ್ತೆ ಪ್ರಶಸ್ತಿ, ರಾಜ್ಯ ರಸ್ತೆ ಪ್ರಶಸ್ತಿ, ಕ್ಲಾಸು, ಸೆಲ್ಫಿ ಎಲ್ಲ ಬರುತ್ತೆ. ಇದು ನಮ್ಮ ವಿಚಾರ. ಏನಂತ ರೈತಿಗೆ ಯಾವುದೇ ಕಾರಣಕ್ಕೂ ಇಲ್ಲ. ಸಾರಿ, ಇದು ನಮ್ಮ ದೇಶ ಪರಿಸ್ಥಿತಿ ಐತಿನ, ಏನು ಮಾಡೋಕ್ಕಾಗಲ್ಲ. ಡೋಂಟ್ ಮಿಸ್ಟೇಕ್ ಮೀ, ನನಗೆ ಹೆಸರು ಮಾಡೋಣ ಇದೆಯಾ ನೋಡಿ. ಒಂದು ಸರಿ ಅಂತಾದರೆ ಎಲ್ಲ ಕಡೆ ಕಿವಿ ಹಾಕಿ. ನಾವಿವತ್ತು ಮೆಸೇಜ್ ಮಾಡ್ಕೊಂಡು, IPL ನೋಡ್ಕೊಂಡು, ಬಿಗ್ ಬಾಸ್ ನೋಡ್ಕೊಂಡು, TV ನೋಡ್ಕೊಂಡು, ಅಣ್ಣ ತಮ್ಮ ಗುದ್ದಾಡಿ, ಅಕ್ಕತಂಗಿ ಗುದ್ದಾಡಿ, ಕೋರ್ಟ್ ಕೇಸು, ಜಮೀನು ಕೇಸು, ನಮ್ಮ ಬಾಸು ನಿಮ್ಮ ಬಾಸು ಅಂತ ಹೇಳಿ ಟೈಮ್ ಪಾಸ್ ಮಾಡ್ತೀವಿ ಅಲ್ವಾ? ಅದಕ್ಕೆಲ್ಲ ಮೂಲ ಕಾರಣ ಈ ದೇಶಕ್ಕಾಗಿ ಹೇಳಿದ್ರು. ನಾವಿಲ್ಲಿ ಸುಖವಾಗಿದ್ದೀವಿ, ಅಲ್ಲೇ ಕಷ್ಟಪಡ್ತೇವೆ. ನಾವಂತೂ ಅಲ್ಲಿ ಹೋಗೋಕ್ಕಾಗಲ್ಲ. ಆಗುತ್ತಾ? ಹೋಗೋಕ್ಕಾಗಲ್ಲ. ನಮಗಂತ ಅದೃಷ್ಟನಿಲ್ಲ, ಯೋಗ್ಯತೆನಿಲ್ಲ. ಅದಕ್ಕೆ ಮಾಡೋಣ, ಎಲ್ಲರಿಗೂ ಹೋಗಿ ಅಲ್ಲಿಗೆ ಸನ್ಮಾನ ಮಾಡೋಕ್ಕಾಗಲ್ಲ. ಅದ್ರ ಬದಲು ಒಬ್ಬರಿಗೆ ಏನು ಮಾಡೋಣ, ನನ್ನ ತಮ್ಮಗೆ ದೇಶಕ್ಕಾಗಿ ಜೋರು ಒಂದ್ಸರಿ ಹಾಕಿ. ಬಿಗ್ ಬಾಸ್ ಹೋಗ್ತೀನಿ ಹಾಕಿ. ಅವ್ರು ಹಾಕಲ್ಲ, ಹಾಕಲ್ವಾ? ಬಿಗ್ ಬಾಸ್ ಕಳ್ಸೋಣ. ತಮ್ಮಯ್ಯ, ನನ್ನ ತಮ್ಮ ಅಲ್ಲಿಂದ ಹೆಂಗಂದ, ಒಳ್ಳೆ ಕೆಲಸ ಮಾಡ್ತೀರಾ ಅಂತ ನನಗೆ ಅರ್ಥ ಆಯಿತು. ಇವರೆಲ್ಲ ಹೆಂಗೆ ಗೊತ್ತಾ, ರಿಯಾಲಿಟಿ ಶೋರೆ ಬಂದ್ರೆ ಮಾತ್ರ ಫೋಟೋಗಳದು. ಯಾರು ಏನ ಮಾಡಲಿ ತಮ್ಮ, ನಾನಂತೂ ಯಾವಾಗ ಹಿಂಗೇಕಲ್ಲ. ನಮಗೆ ನಿಮಗೆ ದೇವರು ಹೆಚ್ಚು ಆಯಾಸಾರ ಕೊಡಲಿ, ನೆಮ್ಮದಿ ಕೊಡಲಿ, ನಿಮ್ಮ ಮಗ ತಂದು ಇದು ಗೌರವ. ಇದು ಸನ್ಮಾನ ಅಂತ ಖಂಡಿತ ಅಲ್ಲ, ಇದು ಗೌರವ. ತಾಯಿ ಆಶೀರ್ವಾದ ಸದಾಕಾಲ ನಿಂಗೆ ಇರಲಿ ಅಂತ ನಮ್ಮ ಸದಾಕಾಲ ತಾಯಿ ಆಶೀರ್ವಾದ ನಿಂಗೆ ಇರಲಿ. ದೇಶಕ್ಕಾಗಿ ಒಂದ್ಸರಿ ಭಾಳ ಖುಷಿ ಆಗ್ತದೆ. ನಾನು ತುಂಬ ಹೆಮ್ಮೆ ಪಡ್ತೀನಿ ತಮ್ಮ. ಪಬ್ಲಿಕ್ ಸರ್ವೆಂಟ್ ಕಂಡ್ರೆ ಅದು ಯಾವ ಡಿಪಾರ್ಟ್ಮೆಂಟಾಗಿರಲಿ, ಪೊಲೀಸ್ ಅಂದ್ರೆ ಬರ್ತಾರೆ. ಯಾಕಂದ್ರೆ ಪೊಲೀಸರ ಬಗ್ಗೆ ನಂಗೆ ಗೌರವ ಇದೆ. ಗೊತ್ತಾ, ನಾವು ಕಲ್ಲ ಹೊಡಿತೀವಿ, ಅವ್ರ ದೇವ್ರನ್ನ ಆಸೆ ಬಿಟ್ಟ ನಮ್ಗೆ ಕಾಯ್ತಾರೆ. ನೀವು ದೇಶ ಪಟ್ಟು ಸಂಬಳ ಕೂಡ ಸೆಕೆಂಡ್ರಿ, ಹಾಗಾಗಿ ಕೆಲಸಭವನ ಯಾವನಿದ್ದಾನೆ. ಹಾಂ, ತುಂಬ ಧನ್ಯವಾದ. ತುಂಬ ಖುಷಿ ಆಗುತ್ತೆ ನೋಡಿದ್ರೆ. ನೀವು ಹಾಕ್ಬೋದಲ್ಲ ಅಲ್ಲಿ ಹಾಕ್ಬೋದಲ್ಲ? ಯಾವಾಗ ಸುಮಾರು ಜನಕ್ಕೆ ಹಾಕಿಸ್ತೀನಿ, ಮುಂಬದ್ದು ನಿಮ್ಮ ಮದ್ದು ಹಾಕಿಸ್ತೀನಿ. ಹಾಂ ಮಗಳೇ, ಹೆಸರು ಮಗಳೇ, ಇದ್ಯಾರು ಮಗಳು? ನನ್ನ ಮಗಳಿಲ್ಲ, ನನ್ನ ತಂಗಿ. ನೀವು ಬೀಗರು ಹೋಗಿದಾ ನಮ್ಮ ಮಗಳೇ? ಕಂದ ಇದು ಅಮ್ಮನ ಕೊಡ್ಬೇಕಂದ. ಹಾಂ, ಇದು ನಿನಗಿದೆ. ಯಾರು ಮಕ್ಕಳು ಇದು ನಿನಗೆ ಹಣ ಇರೋದಿಲ್ಲ. ಮನೆ
ಕಸ ಹೊಡ್ತಾರೆ ಗ್ಲಾಸ್ ಹಾಕಿ ಕಸ ಹೊಡೆದಲ್ಲ ಗ್ಲಾಸ್ ಹಾಕೋಣ ನೀವ ಯಾರ್ಯಾರು ಬಂದಿರಮ್ಮ ಈಗ ನೀನು ಯಾವರು ನೋಡಿ ಅಂದಾದ್ರೆ ಈ ತಂಗಿ ಬಮ್ಮಲ್ಲಿ ಈ ತಂಗಿ ತಮ್ಮನಿಗೆ ಹುಷಾರಿಲ್ಲ ಅಂತ ದುರ್ಗಮ್ಮ ಗಂಗಮ್ಮ ಅಂತ ಹೆಸರಿಕೊಂಡಾಳೆ ಈ ತಂಗಿ ಆಯ್ತಾ ಇದು ಮಾಡೋ ಬದಲು ಅವ್ನು ಉಳಿಯೋ ಮಟ್ಟಕ್ಕಿರ್ಲಿಲ್ಲ ಅವಾಗ ಅಮ್ಮಂಗೆ ಅಕ್ಕೆ ಮಟ್ಟನಿದ್ದೆ ಅವ್ನು ಉಳ್ಕೊಂಡ್ರೆ ಬಂದು ಮಾಡ್ಕೊಂಡು ತಿನ್ಕೊಳವ ಅಂತ ತಾಯಿನ ಮಗು ಉಳಿಸ್ಕೊಟ್ಟಾಳೆ ಅದಕ್ಕಾಗಿ ಅಮ್ಮನ ಹೆಸರು ಹಾಕ್ಸ್ಕೊಂಡಿದ್ದೆ ಯಾವ ನಂದು ಚಂದ್ರಪಟ್ಟಣ ತೋರಿ ಈ ದುರ್ಗಮ್ಮ ಗಂಗಮ್ಮ ಆದ್ರೆ ನೀನು ಪ್ಯಾಟಿ ಗಿಡ ನನ್ಗೆ ಬೇಜಾರಿಲ್ಲ ನೋಡೋ ಒಂದ್ಸರಿ ಯಾವುದೋ ಒಂದು ಚಿಕ್ಕ ಮಗುಗೆ ಕಾಲು ನೋವು ಬರುತ್ತೆ ಅಂತ ಸ್ವಲ್ಪ ಬಟ್ಟೆನ ತೆಗೆದು ಕಾಲು ತಿಕ್ಕಿದ್ಕೆ ಹೆಂಗಸರು ಮುಡ್ತಾರೆ ಬಟ್ಟೆ ಎತ್ತಾರೆ ಅಂತ ಹೇಳಿ ಮೆಸೇಜ್ ಮಾಡ್ಬಿಡ್ತಾರೆ ನಮ್ಮ ಜನ ಕೇಳುತ್ತಕ್ಕ ತಂಗಿ ನೀನು ನನ್ನ ತಂಗಿ ನಾಯಿ ಬಗಳಿಕೆಯಲ್ಲಿ ಒಟ್ಟು ನೀವು ಚರಗಲ್ಲಿ ದೇವರ ಬರಬಾರ್ದು ನೋಡಿ ಯಾವುದೇ ಮಕ್ಕಳು ಪೂರ್ತಿ ಹೇಳ್ತೀನಿ ನನಗೋಸ್ಕರ ನಾನು ಹೇಳ್ತೀನಿ ಕೇಳಿಸ್ಕೊ ನೀನು ಜನ ನೀನು ಅಣ್ಣ ತಂಗಿ ಜನ ನೋಡೋದ ರೀತಿ ಬೇರೆ ಇರುತ್ತೆ ಇವಳು ಮಗಳೇ ಅಂದೆ ಜನ ಬೇರೆ ಥರ ಇರ್ತಾರೆ ಅದಾ ಏನಾಗ್ತದೆ ಸೆರಗಲ್ಲೇ ಸೀರೆ ಬಾಕಲ ಹೊರಿಸ್ತೀನಿ ಅಂತ ತಮ್ಮಗೋಸ್ಕರ ಸೈಡ್ನಾಗ ತಂಗಿ ಬಂದಿರ್ತೀನಿ ಆಮೇಲೆ ಇನ್ನೊಂದು ಬಿಡ್ತೀನಿ ತಂಗಿ ನೀನು ಮಾಡು ಬಂದು ನಂಗೆ ಬೇಜಾರಿಲ್ಲ ಇದು ನಿಂಗೆ ಅಣ್ಣ ಮನೆ ಅವ್ನ ತಮ್ಮ ನಾನು ಅಣ್ಣ ಆದರೆ ಇಲ್ಲಿರೋ ಬಟ್ಟೆದಾಂಡೆ ಬರ್ಸು ಇಲ್ಲಿರ ಪಾಪ ಮನೆ ಇಡ್ಬೇಕು ಇಲ್ಲ ಇವು ಕಡಿದಾವೆ ಇಲ್ಲ ಇಲ್ಲೇ ಬಾ ಪಾಪ ಬೆಳಿಗ್ಗೆ ಬಂದು ಬಿಡ್ತೀಯಾ ಬೆಳಿಗ್ಗೆ ಬರ್ತೀಯಾ ಆಮೇಲೆ ಇಲ್ಲೇ ಬಾ ಏನು ಮಾಡ್ತೀಯ ಅಂದರೆ ಇಲ್ಲಿ ಬಟ್ಟೆ ತಗೊಂಡು ಇಲ್ಲಿ ನೀರು ತಗೊಂಡು ವರ್ಷದ ಮಗಳೇ ಆದರೆ ನಿನ್ನ ಮೈ ಮೇಲೆ ಬಟ್ಟೆ ಹಾಕೋಬೇಡ ಜನ ನೋಡ್ತಾರೆ ಇದೊಂದೇ ನಾನು ನಿಂಗೆ ಅಣ್ಣಾಗಿ ನಿನ್ಗೊಂದು ರಿಕ್ವೆಸ್ಟ್ ಅಷ್ಟೇ ಬೈಕ್ ಬಿಡ ತಂಗಿ ಸೊ ನಿನ್ನಂತ ಅಪ್ಪನ ಪಡೆಗೆ ಪುಣ್ಯ ಮಾಡಿದ್ದ ಆ ಬಡ್ಡಿ ಮಗ ಬಟ್ ಅವ್ನು ನೀನು ಸಾಕಿಲ್ಲ ಅಂದರೆ ನಾನು ಅಣ್ಣ ಸಾಕ್ತೀನಿ ನಿನ್ನ ಇಲ್ಲ ಊಟಕ್ಕೆ ಬಮೇಲೆ ಊಟಕ್ಕೆ ನೆತ್ತಿಗೆ ಹೊರಗೆ ಮನೆಗೆ ಫೋಟೋ ಅಂತ ಹಾಕ್ಬಿಟ್ಟು ಇನ್ನು ಈ ಅತ್ತೆ ಸೊಸೆಯರು ಇಬ್ಬರು ಒಂದು ದಿವಸ ಬಿಡೋಲ್ಲ ಇಬ್ಬರು ಹೊಡೆಯೋಣ ಬರಲಿ ಅತ್ತೆ ಸೊಸೆ ಬಾ ತಂಗಿ ಬರದಲ್ಲಿ ಅತ್ತೆ ಬರವಾ ಅಕ್ಕ ಕಂಬೇಕ ಯಾರು ಬೇಕು ಮಗ ಹಿಂದೆ ಬಿಟ್ಟು ತಂಗಿ ಯಾರು ವರ್ಷಿಲ್ಲ ನೀನಾ ತಂಗಿ ಅವರ ಬಳ್ಳಾರಿ ತಂಗಿ ನೀನು ಬರ್ತಾರಪ್ಪ ನಿಮ್ಗೊಂದು ಸೀರೆ ಕೊಟ್ಟಲ್ಲ ನಾನು ಇನ್ನೊಂದು ಕೊಡ್ತೀನಿ ಹೌದಮ್ಮ ಬುದ್ಧೋಳಿಕೆ ತಿಳುವಳಿಕೆ ಕಮ್ಮಿ ಆಗುದಲ್ವಾ ತಿಳುವಳಿಕೆ ಕಮ್ಮಿ ಎರಡು ಕೊಡೋಣ ಅಲ್ವಾ ಒಂದು ಕೂಡ ಎರಡು ಕೊಡೋಣ ಇನ್ನೆರಡು ಸೀರೆ ಒಳ್ಳೆ ಕೊಡಿ ಇಬ್ರು ಬಂದಾಗೆಲ್ಲ ಕಸ ಹೊಡಿತಾರೆ ಒಳ್ಳೆ ಸೀರೆ ಆಮೇಲೆ ಬಂದಿರ್ತಾರಮ್ಮ ಯಾರೋ ಒಂದು ಪೇಷಂಟ್ ಇಲ್ಲ ಅಂತ ಹೋದ ನೀವು ಹೊಟ್ಟೆ ನಾವು ನೀನು ಬಂದು ಹೊಡೆಯಕ್ಕಾಗಲ್ವಾ ಜನ ಏನು ಗೊತ್ತಾ ಹೊಟ್ಟೆನೇ ಇತ್ತೆ ನೀನು ಇಟ್ಕೊಂತಾರೆ ಜನಕ್ಕೆ